ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅರ್ಥ ಆಗ್ತಿಲ್ಲ. ಚಿಕ್ಕಬಳ್ಳಾಪುರ ಇದು ಸಾಮಾನ್ಯ ಜಿಲ್ಲೆ ಅಲ್ಲ, ಒಂದು ಮಹಾ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ಈಗ 3 ಶಕ್ತಿಶಾಲಿ ಗುಂಪುಗಳು. ಪ್ರತಿ ಗುಂಪಿಗೂ ತನ್ನದೇ ಲೆಕ್ಕ, ತನ್ನದೇ ಆಟ. ಆ 3 ಗುಂಪುಗಳನ್ನು ಒಟ್ಟುಗೂಡಿಸಿದ್ರೆ ಒಬ್ಬ ನಾಯಕ ಹುಟ್ಟುತ್ತಾನೆ. ಆದರೆ ಆ ನಾಯಕ ಒಬ್ಬನೇ ಉಳಿದ್ರೆ ಆ 3 ಗುಂಪುಗಳು ಅವನನ್ನೇ ಗುರಿಯಾಗಿಸ್ಕೊಳ್ತಾವ ಅಥವಾ ಅವನನ್ನೇ ರಾಜಕೀಯದಲ್ಲಿ ಕೊನೆಗಾಣಿಸ್ತಾವ? ಇದೇ ದೊಡ್ಡ ಪ್ರಶ್ನೆ. ನಮ್ಮ ನಾಯಕ ಜನರ ಮುಂದೆ ನಿಜವಾದ ನಾಯಕನಾಗೋಕೆ ಹೋರಾಟ ಮಾಡ್ತಾನೆ. ಆದರೆ ಜನತೆ ಸಿಹಿ ಮಾತು, ಸ್ವಲ್ಪ ಹಣ, ಒಂದು ಡ್ರಿಂಕ್ ಇಷ್ಟು ಸಾಕು ಯಾರಾದರೂ ಬಂದರೂ ಗೆಲ್ಲಿಸ್ತಾರೆ. ಆಗ ಪ್ರಶ್ನೆ ಏನು ಗೊತ್ತಾ? ಜನನಾಯಕನ ಹಿಂದೆ ನಿಂತ್ಕೊಳ್ತಾರಾ ಅಥವಾ ಕ್ಷಣಿಕ ಲಾಭದ ಹಿಂದೆ ಓಡ್ತಾರಾ? ಈ 3 ಗುಂಪಿನ ಒಳಗಿನ ರಾಜಕೀಯದಲ್ಲಿ ಆ ನಾಯಕ ಬಲಿಯಾಗೋ ಸೂಚನೆಗಳು ಕಾಣಿಸ್ತಿವೆ. ಇದು ಸಾಮಾನ್ಯ ಕತೆ ಅಲ್ಲ, ಇದು ಒಂದು ರಾಜಕೀಯ ಚಕ್ರವ್ಯೂಹ. ಮಹಾಭಾರತದಲ್ಲಿ ಹೇಗೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿದ್ನೋ ಹಾಗೆ ಈ ನಾಯಕ ಕೂಡ ಸಿಲುಕ್ತಾನ ಅಥವಾ ಎಲ್ಲ ಅಡೆತಡೆಗಳನ್ನು ದಾಟಿ ಟ್ರೂ ಲೀಡರ್ ಆಗಿ ಹೊರಬರ್ತಾನ? ವೀಕ್ಷಕರೇ, ಈ ಕತೆ ಕೇಳಿದ ಮೇಲೆ ನಿಮಗೆ ಅರ್ಥ ಆಗಿರಬೇಕು ಆ ನಾಯಕ ಯಾರು ಅಂತ, ಯಾರು ಆ ರಾಜಕೀಯ ಅಭಿಮನ್ಯು ಅಂತ. ನೀವೇ ನಿರ್ಧಾರ ಮಾಡಿ. ಸುಮನ್ ಟಿವಿ ಕನ್ನಡ, ವಾಯ್ಸ್ ಆಫ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ರಾಜಕೀಯದಲ್ಲಿ ನಾಯಕ ಹುಟ್ಟೋದು ಸುಲಭ ಅಲ್ಲ, ಆದರೆ ನಿಜವಾದ ನಾಯಕ ಉಳಿಯೋದು ಇನ್ನೂ ಕಷ್ಟ. ಸತ್ಯ, ಸ್ಟ್ರೇಟ್ ಮಾತು, ರಾಜಕೀಯದ ಒಳಗಿನ ಆಟ ನಾವು ತೋರಿಸ್ತೀವಿ, ನೀವು ತೀರ್ಮಾನ ಮಾಡಿ. ನಿಮ್ಮ ಬಾಲು ರಾಯಲ್.